ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಕ್ಕಳಲ್ಲಿ ಅದು ಹುಡ್ತಾನೆ ಕಾಣಿಸ್ಕೊಳ್ಳುವಂತಹ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬನ್ನಿ ಮತ್ತಷ್ಟು ಮಾತಾಡೋಣ. ಡಾಕ್ಟರ್ ಶ್ರೀಕಾಂತ್ ರಾಘವನ್ ಇದ್ದಾರೆ. ಸರ್, ಟ್ರೀಟ್ಮೆಂಟ್ ಅಂತ ತೆಗೆದುಕೊಳ್ಳೋದಾದರೆ ಈ ಒಂದು ವಿಷಯದಲ್ಲಿ ಹುಡ್ತಾನೆ ಕಾಣಿಸ್ಕೊಳ್ಳುವಂತಹ ಹೃದಯ ಸಂಬಂಧಿ ಕಾಯಿಲೆಗಳು ಯಾವೆಲ್ಲ ಟ್ರೀಟ್ಮೆಂಟ್ಸ್ಗಳಿವೆ ಅಂತ? ಸುಮಾರು ಎಲ್ಲ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಇದೆ. ಒಂದು ಬಿಟ್ಟು ಕೂಡ ನಾವು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡಬಹುದು. ಬಟ್ ಆದರೂ ಎಲ್ರಿಗೂ ಮಾಮೂಲಿ ಜೀವನ ಸಿಗಬಹುದು ಅಂತ ಅರ್ಥ ಇಲ್ಲ. ಓಕೆ. ಏನಕ್ಕಂದ್ರೆ ಸುಮಾರು ಕಾಯಿಲೆಗಳಿಗೂ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಜೀವನ ಚೆನ್ನಾಗಿ ಉಳಿಯುತ್ತೆ ಅಂತ ಮುಂಚೆ ಹೇಳಿದ್ದೀನಿ ನಿಮಗೆ. ಬಟ್ ಆದರೂ ಟ್ರೀಟ್ಮೆಂಟ್ ಟೈಮಿಂಗ್ ತುಂಬ ಮುಖ್ಯ. ಹುಟ್ಟಿದ ತಕ್ಷಣ ಮಾಡಿದ್ರೆ ದೊಡ್ಡ ಸಮಸ್ಯೆ ಆಗ್ಬಹುದು ಅಂತ ನಾವೆಲ್ಲ ಅನ್ಕೊಳ್ತೀವಿ. ಬಿಕಾಸ್ ಚಿಕ್ಕ ಪುಟಾಣಿ ಮಗು ಅದನ್ನ ಈ ತರ ಟ್ರೀಟ್ಮೆಂಟ್ ಕೊಡೋಕ್ಕೂ ಚಾನ್ಸ್ ಇದೆಯಾ, ಟ್ರೀಟ್ಮೆಂಟ್ ಕೊಟ್ಟರೆ ನಮ್ಗೆ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತಾ, ಅವಕಾಶ ಇದೆಯಾ ಅಂತಾನೆ ಸುಮಾರು ಯೋಚನೆ ಮಾಡ್ತಾರೆ. ಬಟ್ ಆದರೂ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ತಾಳಿ ಒಂದು 10 ಕಿಲೋ ಆಗಲಿ 15 ಕಿಲೋ ಆಗಲಿ ಅಂತ ನಾವು ವೆಯ್ಟ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಬಟ್ ಈಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಮ್ಗೆ ಗೊತ್ತು ಅಷ್ಟೊಂದು ತಾಳಿದ ಮೇಲೆ ಹಾರ್ಟ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಹೊರಟು ಕಮ್ಮಿ ಆಗೋದಿಲ್ಲ. ಸೊ ಅದರಿಂದಾನೇ ನಾವು ಏನ್ ಮಾಡ್ತೀವಿ, ಈಗ ಹುಟ್ಟಿದ ತಕ್ಷಣ ಕೂಡ ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿಬಿಟ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವಕಾಶ ಇದೆ. ಕೊಟ್ಟಿದ್ರೆ ಇನ್ಫ್ಯಾಕ್ಟ್ ಹೋದ ವಾರನೇ BGS ಗ್ಲೋಬಲ್ನಲ್ಲಿ ಒಂದು ಹುಟ್ಟಿದ ಮಗು, ಇನ್ಫ್ಯಾಕ್ಟ್ ಗರ್ಭಿಣಿಯಾಗಿರುವಾಗನೇ ನಾನು ತಿಳ್ಕೊಂಡಿದ್ದೀನಿ ಈ ತರ ತೊಂದರೆ ಸಮಸ್ಯೆ ಇದೆ ಅಂತ. ಅವ್ರಿಗೆ ತುಂಬಾ ಪ್ರೆಷಿಯಸ್ ಪ್ರೆಗ್ನೆನ್ಸಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ತುಂಬಾ ಪ್ರೆಷಿಯಸ್ ಪ್ರೆಗ್ನೆನ್ಸಿ ಅದು. ಯಾಕಂದ್ರೆ ಅವ್ರಿಗೆ ತುಂಬಾ ಗರ್ಭಿಣಿ ಟ್ರೈ ಮಾಡಿ ಆಗ್ತಾ ಇಲ್ಲ. ಈ ಮಗು ಹುಟ್ಟಿದ ಮೇಲೆ ಹೊಟ್ಟೆನಲ್ಲಿ ನೋಡಿದ್ರೆ ಆ ಮಗುಕ್ಕೆ ತುಂಬಾ ದೊಡ್ಡ ಸಮಸ್ಯೆ ಇತ್ತು. ನಾನು ಏನ್ ಮಾಡಿದ್ದೀನಿ ಅದನ್ನ ತಿಳ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಟ್ಟು ಈ ತರ ಮಾಡಿ ಅಂತ ರೆಸ್ಟ್ ಆಫ್ ದ ಪ್ರೆಗ್ನೆನ್ಸಿಗೆ ನಾವು ಕರೆಕ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡಿ ಸಿಸೇರಿಯನ್ ಸೆಕ್ಷನ್ನಲ್ಲಿ ಮಗು ಆಚೆ ಬಂತು. ಚೆನ್ನಾಗೇ ಇತ್ತು. ಯಾಕಂದ್ರೆ ನಮ್ಗೆ ಗೊತ್ತಾಯ್ತು ಮುಂಚೆನೆ ಏನು ತೊಂದರೆ, ವಾಟ್ ಟು ಲುಕ್ ಫಾರ್ ಅಂತ. ಸೊ ನಾವು ಏನ್ ಮಾಡಿದ್ರಿ, ಹುಟ್ಟಿದ ತಕ್ಷಣ ಅದನ್ನ ರೆಡಿ ಮಾಡಿಸಿ ನಾವು 1, 2, 4 ದಿನ ಒಳಗೇನೆ ಆಪರೇಷನ್ ತಗೊಂಡು ಈ ಮಗುವನ್ನು ಸರಿ ಮಾಡಿಸಿ ಮನೆಗೆ ಕಳಿಸ್ಬಿಡ್ತೀವಿ. ಓಕೆ. ಈಗ ಏನು ತಿಳ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ, ಆ ಮಗು ಮನೆಗೆ ಹೋಗಿರುತ್ತೆ. ಮನೆಗೆ ಹೋಗಿದ್ಮೇಲೆ ಅವ್ರು ಏನು ಅನ್ಕೊಳ್ತಾರೆ, ಏನೋ ಒಂದು ತೊಂದರೆ ಇದೆ ಅಂತ ಡಾಕ್ಟರ್ ಹತ್ರ ತಗೊಂಡು ಹೋಗ್ತಾರೆ. ಅದು 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ. ಆಮೇಲೆ ಆಪರೇಷನ್ ಬಂದ್ರೆ ಆಪರೇಷನ್ ಕುದುರಲ್ಲ. ಸೊ ಮುಂಚೆನೆ ಮಾಡ್ಬಿಟ್ರೆ ಮಾಮೂಲಿ ಜೀವನ ಸಿಗಕ್ಕೆ ಒಂದು ಸ್ಥಿತಿನಿಂದ 1 ವರ್ಷ ಒಳಗೆ 100% ಮಾರ್ಟಾಲಿಟಿ, ಅದಾவது ಮಗು ಸತ್ತು ಹೋಗೋಕ್ಕೆ ಅವಕಾಶ ಇದೆ ಈ ಪರ್ಟಿಕ್ಯುಲರ್ ಪರಿಸ್ಥಿತಿನಿಂದ. ಸೊ ಅದನ್ನ ನಾವು ಬದಲಾವಣೆ ಮಾಡಿ ಪೂರ್ತಿ ಜೀವನ ಕೊಡೋಕ್ಕೂ ಅವಕಾಶ ಇದೆ. ಅದು ನಿಮ್ಮ ಕೈನಲ್ಲಿ ಇದೆ, ಪೇಷಂಟ್ಸ್ ಕೈನಲ್ಲಿ ಇದೆ. ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಬಂದ್ರೇನೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಅಲ್ವೇ. ಅವ್ರು ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಥರ ತರಾವರಿ ಟ್ರೀಟ್ಮೆಂಟ್ಗಳು ಕೊಡೋಕ್ಕೆ ಅವಕಾಶ ಇದೆ. ಕೊಟ್ಟಿದ್ರೆ ಸರ್ಜರಿ ಮಾಡೋಕ್ಕೆ ಮುಂಚೆಲ್ಲ ನಾವು ಏನು ಹೇಳ್ತಾ ಇದ್ವಿ, ಈ ಥರ ಆಪರೇಷನ್ ಇದು ಟ್ರೀಟ್ಮೆಂಟ್ ಕೊಡೋಕ್ಕೆ ವೆಯ್ಟ್ ಮಾಡಬೇಕು ಅಂತ. ಈಗ ಏನು ಹೇಳ್ತಾ ಇದ್ವಿ, ಬೇಗನೆ ಬಂದ್ಬಿಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಆ ಟ್ರೀಟ್ಮೆಂಟ್ನಲ್ಲಿ ನಿಮಗೆ 2 ತರಾವರಿ ಟ್ರೀಟ್ಮೆಂಟ್ ಸಿಗುತ್ತೆ. ಒಂದು ಆಪರೇಷನ್ ಮಾಡಬೇಕಾಗಿರೋ ಒಂದು ಸ್ಥಿತಿ. ಕೆಲವರಿಗೆ ಆಪರೇಷನ್ ಇಲ್ಲಂದ್ರೆ ನಾವು ಆಪರೇಷನ್ ಕಟ್ಟು ನೋವು ಏನು ಇಲ್ಲಂದ್ರೆ ಒಳಗೇನಿಂದಾನೇ ನಾವು ಕ್ಲೋಸ್ ಮಾಡ್ತೀವಿ ರಂಧ್ರಗಳೆಲ್ಲ. ಸೊ ಈ ತರ ತರಾವರಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ನಮಗೆ. ಓಕೆ. ಈಗ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಪವಿತ್ರ ಕರೆ ಮಾಡಿದ್ದಾರೆ. ಪವಿತ್ರ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ಡಾಕ್ಟರ್ ಹತ್ರ ಮಾತಾಡ್ತೀವಿ. ಹಾ, ಹೇಳಿ, ಕೇಳಿಸ್ತದೆ. ಹಲೋ, ನಮ್ಮ ಪಾಪುಗೆ ಹಲೋ ಅದೇ ಹಾರ್ಟ್ ಸ್ವಲ್ಪ ಸ್ಲೋ ಆಗಿ ಹೊಡ್ಕೋತಿದೆ ಅಂತ ಹೇಳಿದ್ರು. ಅದಕ್ಕೆ ವೋಲ್ಟರ್ ಮಾನಿಟರ್ ಅಂತ ಇದು ಮಾಡಿದ್ರು. ಹಲೋ, ಕೇಳ್ತಾ ಇದೆ, ಹೇಳಿಮ್ಮ. ಅದಕ್ಕೆ ಅದರಲ್ಲಿ ಬಂದಿದೆ, ಅದು 75 ಇದೆ ಅಂದ್ರೆ ಆವರೇಜ್ ಹಾರ್ಟ್ ರೇಟು ಪರ್ ಮಿನಿಟ್ಗೆ. ಮಿನಿಮಮ್ ಹಾರ್ಟ್ ರೇಟು 44 ಇದೆ. ಮ್ಯಾಕ್ಸಿಮಮ್ ಹಾರ್ಟ್ ರೇಟು 137 ಇದೆ. ಓಕೆ. ಇದು ಮಗುಗೆ ಎಷ್ಟು ವಯಸ್ಸಮ್ಮ ಪವಿತ್ರ? ಅವನಿಗೆ 2 ವರ್ಷ. ಓಕೆ. ಆವರೇಜ್ ಹಾರ್ಟ್ ರೇಟ್ ಸ್ವಲ್ಪ ಕಡಿಮೆ ಇದೆ. 75 ಇದೆ. ಅದೇ ಅದು ಸ್ವಲ್ಪ ಕಡಿಮೆ ಇದೆ. ಬಟ್ ಮಾಮೂಲಿ ಹಾರ್ಟ್ ರೇಟ್ 130 ತನಕ ಅವನಿಗೆ ಹೋಗಕ್ಕೆ ಅವಕಾಶ ಇದ್ರೆ ಅದು ಹಾರ್ಟ್ ರೆಸ್ಪಾನ್ಸ್ ಕರೆಕ್ಟ್ ಆಗಿದೆ. ಬಟ್ ನೀವು ಹೋಲ್ಟರ್ ಮಾನಿಟರ್ ಅಲ್ಲಿ ಇದು ಇಷ್ಟೇ 3 ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀರಾ. ಅದನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ, ಮಿನಿಮಮ್ ಹಾರ್ಟ್ ರೇಟ್ 44 ಇದೆಯಲ್ಲ, ಅದೇ ನಮಗೆ ಡೌಟ್ ಆಗ್ತಿದೆ. ಅದು ಏನಕ್ಕೆ ಆತರ ಆಗ್ತಾ ಇದೆ ಅಂದ್ರೆ ಕೆಲವು ಸತಿ ಕಮ್ಮಿ ಹಾರ್ಟ್ ರೇಟ್ ಬರಬಹುದು. ಬಟ್ ಅದು ಬ್ಯಾಡ್ ಕಮ್ಮಿ ಹಾರ್ಟ್ ರೇಟ್ ನ, ಇಲ್ಲಾಂದ್ರೆ ಮಾಮೂಲಿಯಾನೆ ಮಗುಕ್ಕೆ ಏನೋ ಒಂದು ಕಾರಣದಿಂದ ಹಾರ್ಟ್ ರೇಟ್ ಕಮ್ಮಿ ಆಗಬಹುದಾ ಅಂತ ನಾವು ತಿಳ್ಕೋಬೇಕು. ಸೊ ಆಗುತ್ತೆ ಡಾಕ್ಟರ್. ಏನಮ್ಮ, ನಾರ್ಮಲ್ ಇರೋರ್ಗೂ ಈ ತರ 44 ಬರುತ್ತಾ? ಮಿನಿಮಮ್ 44 ಬರಕ್ಕೆ ಅವಕಾಶ ಇದೆ ಮಲಗಿರುವಾಗ. ಬಟ್ ಮಗುಗೆ ಮಾಮೂಲಿಯಾಗಿ 60 ಕಮ್ಮಿ ಬರಬಾರದು. ಮಗುಗೆ ದೊಡ್ಡವರಿಗೆ 40 ಬಂದ್ರೂ ಪರವಾಗಿಲ್ಲ. 2 ವರ್ಷ ಮಗುಕ್ಕೆ ಆ ಥರ ಬರಬಾರ್ದು.
ಏನಕ್ಕೆ ಆ ಥರ ಆವ್ರೇಜ್ ಹಾರ್ಟ್ ರೇಟ್ ಕಡಿಮೆ ಇದೆ ಅಂತ ನಾವು ನೋಡಬೇಕು. ಅದಕ್ಕೆ ತರಾವರಿ ಕಾರಣಗಳಿದೆ. ನೀವು ಬೇಕಾಗಿದ್ರೆ ನಾವು ತೋರಿಸಿ ನಾನು ನೋಡಿ ಆಮೇಲೆ ಹೇಳ್ತೀನಿ. ಓಕೆ ಪವಿತ್ರ, ನಿಮ್ಮ ಮತ್ತಷ್ಟು ಪರೀಕ್ಷೆಗಳು ಮಾಡಿಸ್ಕೊಂಡಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಈಗ ವೀಕ್ಷಕರ ಚಿಕ್ಕದೊಂದು ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಸುಹಾಸಿನಿ ಮುಂದುವರಿಯುತ್ತೆ.